ನಮ್ಮ ತಂಡದ 2ನೇ ದಿನದ ಪ್ರವಾಸ ಶುರುವಾಗಿದ್ದು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಬೀಚನಹಳ್ಳಿ ಎಂಬ ಗ್ರಾಮದಲ್ಲಿರುವಂತಹ ಕಬಿನಿ ಜಲಾಶಯದಿಂದ. ಈ ಒಂದು ಜಲಾಶಯ ಸುಮಾರು 12,927 ಅಡಿ ಉದ್ದ ಹಾಗೂ 166 ಅಡಿ ಎತ್ತರವಿರುವಂತಹ ಜಲಾಶಯ. ಸುಮಾರು 22 ಗ್ರಾಮಗಳಿಗೆ ಹಾಗೂ ವಿದ್ಯುತ್ ಉತ್ಪಾದನೆಗೆ ಇಲ್ಲಿನ ನೀರು ಪೂರೈಕೆ ಆಗುತ್ತದೆ. ನಂತರದಲ್ಲಿ ನಮ್ಮ ಪಯಣ ಸಾಗಿದ್ದು ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನಲ್ಲಿ ಬರುವಂತಹ ಶ್ರೀ ಚಿಕ್ಕದೇವಮ್ಮನವರ ದೇವಾಲಯದತ್ತ. ಈ ಹಿಂದೆ HD ಕೋಟೆಗೆ ಸೇರಿದ್ದ ಈ ದೇವಸ್ಥಾನ ಇಂದು ಸರಗೂರು ತಾಲೂಕಿನ ಪಾಲಾಗಿದೆ. ತದನಂತರ ನಮ್ಮ ಪ್ರಯಾಣ ಸಾಗಿದ್ದು ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧವಾದ ಬೆಟ್ಟ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ. ಬೆಟ್ಟಕ್ಕೆ ಸರ್ಕಾರಿ ಬಸ್ಸಿನಲ್ಲೇ ತೆರಳಬೇಕು. ಖಾಸಗಿ ವಾಹನಗಳಿಗೆ ಬೆಟ್ಟದ ಮೇಲೆ ಅವಕಾಶವಿರುವುದಿಲ್ಲ. ಏರಿಳಿತದಿಂದ ತುಂಬಿರುವಂತಹ ಈ ಒಂದು ಬೆಟ್ಟದ ರಸ್ತೆಯ ಮೇಲೆ ಸರ್ಕಾರಿ ಬಸ್ಸಿನಲ್ಲೇ ತೆರಳುವುದೇ ಒಂದು ಭಯಾನಕ ಹಾಗೂ ರೋಮಾಂಚನವಾದ ಸಂಗತಿ. ಈ ಒಂದು ಬೆಟ್ಟ ಸಂಪೂರ್ಣವಾಗಿ ಹಿಮದಿಂದ ಆವರಿಸಿಕೊಂಡಿರುವ ಕಾರಣ ಹಿಮವದ್ ಎಂಬ ಪದ ಬಳಕೆ ಚಾಲ್ತಿಯಲ್ಲಿದೆ.
ಕೊನೆಯದಾಗಿ ನಮ್ಮ ಪಯಣ ಸಾಗಿದ್ದು ಕರ್ನಾಟಕದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನವನವೆಂದೇ ಕರೆಯಲ್ಪಡುವಂತಹ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳಿದ್ದು ಅದರಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅತ್ಯಂತ ದೊಡ್ಡವಾದ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಡಾನೆ ಹಾಗೂ ಜಿಂಕೆಗಳ ಹಿಂಡನ್ನು ಕಂಡು ಹಾಗೂ ಒಂಟಿ ಸಲಗನನ್ನು ಕಂಡು ಬಂಡೀಪುರಕ್ಕೆ ಬಂದದ್ದು ಸಾರ್ಥಕವೆನಿಸಿತು.